ಹಲೋ ಫ್ರೆಂಡ್ಸ್, ಸೊ ಇವತ್ತಿನ ODOP ಸೀರೀಸ್ ವಿಡಿಯೋ ಒಳಗೆ ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಡಿಸ್ಕಸ್ ಮಾಡೋರಿದ್ದೀವಿ. ಸೊ ಬಳ್ಳಾರಿ ಡಿಸ್ಟ್ರಿಕ್ಟ್ಗೆ ಫಿಗ್ ಇದೇನು ಫ್ರೂಟ್ ಐತಿ ಇದನ್ನ ಅವರು ರೆಕಗ್ನೈಸ್ ಮಾಡ್ಯಾರ ಫಾರ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. So let us start what's happening. So again the same thing, Karnataka has identified a product mix that is high in production and export potential. So export potential ಜಾಸ್ತಿ ಇರುವಂತ ಪ್ರಾಡಕ್ಟ್ಸ್ ಅನ್ನ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಒಳಗೆ ಆಲ್ ಓವರ್ ದ ಕರ್ನಾಟಕ ಸ್ಟೇಟ್ ಅವರು ಐಡೆಂಟಿಫೈ ಮಾಡ್ಯಾರ. and this is led by CAPEC, Karnataka State Agricultural Produce Processing and Export Corporation Limited. So once again ನಾನು VTPC ದವರಿಗೂ ಥ್ಯಾಂಕ್ ಮಾಡ್ತೀನಿ because all the data is coming from VTPC, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್. ಸೊ ಈ ಗವರ್ಮೆಂಟ್ ಬಾಡಿನೂ ಬಹಳಷ್ಟು ಎಕ್ಸ್ಪೋರ್ಟರ್ಸ್ಗೆ ಪ್ರಮೋಟ್ ಮಾಡ್ತಿರ್ತಾರೆ ರೆಗ್ಯುಲರ್ಲಿ. ಸೊ ಲೆಟ್ ಅಸ್ ಸಿ ಇಂಟ್ರೊಡಕ್ಷನ್ ಒಳಗೆ ಫಿಗ್ಸ್ ಕಾಮನ್ಲಿ ನೋನ್ ಆಸ್ ಅಂಜೂರ್ ಇನ್ ಕರ್ನಾಟಕ. ಅಂಜೂರ್ ಅಂತಾರ ಅಥವಾ ಅಂಜೀರ್ನು ಅಂತಾರ. ಸೊ ಈ ಫ್ರೂಟ್ ಅನ್ನ ಫ್ರೆಶ್ ಫ್ರೂಟ್ ನು ತಿಂತಾರ, ಆಮೇಲೆ ಡ್ರೈಡ್ ಫಾರ್ಮ್ ಒಳಗೆ ಡ್ರೈ ಫ್ರೂಟ್ ಅಂತ ಹೇಳಿ ಅಂಜೀರ್ ಡ್ರೈ ಫ್ರೂಟ್ ನು ತಿಂತಾರ. ಸೊ ಇಟ್ ಈಸ್ ವೆರಿ ಫೇಮಸ್, ವೆರಿ ಹೆಲ್ದಿ ಅಂಡ್ ನ್ಯೂಟ್ರಿಷಿಯಸ್. ಆಮೇಲೆ ಇದು ಯಾವ ತರ ಪಿಯರ್ ಶೇಪ್ಡ್ ಇರ್ತೈತಿ. ಆಮೇಲೆ ದ ಫಿಗ್ ಟ್ರೀ ಫಿಕಸ್ ಕರಿಕಾ ಆಫ್ ದ ಮಲ್ಬೆರಿ ಫ್ಯಾಮಿಲಿ ಒಳಗೆ ಇದು ಬಿಲಾಂಗ್ ಆಗ್ತೈತಿ. ಸೊ ಆಲ್ ದಿಸ್ ಇಸ್ ಟೆಕ್ನಿಕಲ್ data. Fruit is botanically and in fructescence an aggregate fruit, tear shaped 3 to 5 centimeters ಇದ್ರದ್ದು ಲೆಂತ್ ಇರ್ತೈತಿ. ಗ್ರೀನ್ ಸ್ಕಿನ್ ಅಂಡ್ ಮೇ ರೈಪನ್ ಟುವರ್ಡ್ಸ್ ಪರ್ಪಲ್ ಆರ್ ಬ್ರೌನ್ ಅಂತ ಅಂದ್ರೆ ಅದು ಪ್ರಾಪರ್ ಹಣ್ಣು ಆದ್ಮೇಲೆ ಪರ್ಪಲ್ ಅಥವಾ ಬ್ರೌನ್ ಒಳಗೆ ಕನ್ವರ್ಟ್ ಆಗ್ತೈತಿ. ಫಸ್ಟ್ ಅದು ಗ್ರೀನ್ ಒಳಗೆ. ಆಬ್ವಿಯಸ್ಲಿ ಎಲ್ಲ ಫ್ರೂಟ್ಸ್ನು ಹಂಗೆ ಇರ್ತಾವೆ, ಗ್ರೀನ್ ಇರ್ತಾವೆ. ಓಕೆ, ಸೊ ಇಲ್ಲಿ ಇದ್ರ ಯೂಸಸ್ ಕೊಟ್ಟಾರ. ಫಿಗ್ಸ್ ಕ್ಯಾನ್ ಬಿ ಈಟನ್ ಫ್ರೆಶ್ ಆರ್ ಡ್ರೈಡ್, ಪ್ರೊಸೆಸ್ಡ್ ಇನ್ ಟು ಜಾಮ್, ರೋಲ್ಸ್, ಬಿಸ್ಕಿಟ್ಸ್. ಸೊ ಜಾಮ್ಸ್ ಒಳಗೆ, ರೋಲ್ಸ್ ಒಳಗೆ, ಬಿಸ್ಕಿಟ್ಸ್ ಒಳಗೆ ಸೊ ಭಾಳಷ್ಟು ಇದ್ರು ಬೈ ಪ್ರಾಡಕ್ಟ್ಸ್ನು ಬರ್ತಾವೆ. ಸೊ ಎಲ್ಲ ಕಡೆನೂ ಫಿಗ್ ಏನೈತಿ ಡೆಫಿನೆಟ್ಲಿ ಯೂಸ್ ಮಾಡೇ ಮಾಡ್ತಾರ ಬಿಕಾಸ್ ಆಫ್ ಇಟ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ. Raw figs contain roughly 80% of water, 20% of carbohydrates with negligible protein, fat, micronutrient content. They are moderate source of dietary fiber. So ಇದನ್ನ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದ್ರೊಳಗೆ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರ. ವೈ? ಬಿಕಾಸ್ ಫೈಬರ್ ಕಂಟೆಂಟ್ ಯಾರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂ ಇರ್ತೈತಿ ಅಥವಾ ಬೌಲ್ ಮೂವ್ಮೆಂಟ್ ಸರಿ ಇರಂಗಿಲ್ಲ ಅವರಿಗೆ ಇದು ಫಿಗ್ ಯೂಸ್ ಮಾಡ್ತಾರ. ವೈ? ಬಿಕಾಸ್ ಇಟ್ ಹ್ಯಾಸ್ ಮೋರ್ ಫೈಬರ್. ಓಕೆ, ಕಮಿಂಗ್ ಟು ಟೈಪ್ಸ್ ಆಫ್ ಫಿಗ್ಸ್, ಡಿಪೆಂಡಿಂಗ್ ಆನ್ ಕ್ವಾಲಿಟಿ ಡಿಸ್ಟಿಂಕ್ಷನ್ ಇನ್ ಡ್ರಾನ್ ಬಿಟ್ವೀನ್ ನ್ಯಾಚುರಲ್ ಫಿಗ್ಸ್ ಅಂಡ್ ಪ್ರೊಸೆಸ್ಡ್ ಫಿಗ್ಸ್. ಓಕೆ, ಸೊ ಇದ್ರೊಳಗೆ ಎರಡು ಟೈಪ್ದು ಫಿಗ್ಸ್ ಇರ್ತಾವೆ, ನ್ಯಾಚುರಲ್ ಫಿಗ್ ಅಂಡ್ ಪ್ರೊಸೆಸ್ಡ್. ನ್ಯಾಚುರಲ್ ಫಿಗ್ಸ್ are dried in the sun or by machine, threaded on cords into rings. ಥ್ರೆಡ್ ಯೂಸ್ ಮಾಡಿ ಆ ಥ್ರೆಡ್ ಮೇಲೆ ರಿಂಗ್ಸ್ ಎಲ್ಲಾನು ಕೂಡಿಸಿರ್ತಾರ, ಒಂದು ಮಾಲ ಟೈಪ್ ಮಾಡಿರ್ತಾರ. ಸೊ ದಟ್ ಈಸ್ ಫಿಗ್. Okay, the glucose will crystallize out and creates a dull surface with the granules. So ಅದು ಯಾವ ಥರ ಫಾರ್ಮ್ ಆಗಿರ್ತೈತಿ ಅದನ್ನ ಅವ್ರು ಹೇಳ್ತಾರ ಡ್ರೈ ಮಾಡಿದ್ಮೇಲೆ. Processed figs undergo several operations like drying, immersion in salt water or steam treatment, pressing and then drying again, pressing into particular shapes, slabs, rolls, and processing give the figs an attractive shiny appearance. Okay, so ಕೆಲವೊಂದು ಪ್ರೊಸೆಸ್ ಮಾಡ್ತಾರೆ. ಇದನ್ನ ಡೈರೆಕ್ಟ್ಲಿ ಡ್ರೈ ಮಾಡಿ ಮಾರಂಗಿಲ್ಲ. ಕೆಲವೊಂದನ್ನ ಪ್ರೊಸೆಸ್ ಮಾಡಿ ಅದನ್ನ ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಅಸ್ಥೆಟಿಕಲಿ ನೋಡಕ್ ಸ್ವಲ್ಪ ಚಲೋ ಕಾಣ್ಬೇಕು, ಅಥವಾ 5-star ಹೋಟೆಲ್ಸ್ನಾಗಲಿ ಅಥವಾ ದೊಡ್ಡ ಮಾಲ್ಸ್ನಾಗಲಿ, ದೊಡ್ಡ ಸ್ವೀಟ್ ಶಾಪ್ಸ್ನಾಗಲಿ ಅಂತಲ್ಲಿ ಅವ್ರು ಮಾರ್ಬೇಕಂತ ಹೇಳಿ ಅಥವಾ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ಇಂಥ ಪ್ರೊಸೆಸಿಂಗ್ ಅದ್ರೊಳಗೆ ಮಾಡ್ತಾರೆ. ಅಂಡ್ ಫಿಗ್ಸ್ ಪ್ರೊಸೆಸ್ಡ್ ಇನ್ ದಿಸ್ ವೇ ಆರ್ ಕಮರ್ಷಿಯಲಿ ದ ಮೋಸ್ಟ್ ಡಿಸೈರಬಲ್. ಓಕೆ, ಸೊ ನೋಡಕ್ ಚಂದ ಇರ್ತಾವ ಅಂತ ಹೇಳಿ ಅದನ್ನ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ. Growth and its profits. Okay, so the Asiatic origin fruit fig anjur is cultivated in Israel, Spain, Turkey and America and the western countries. The shrub sized tree reaches fruit bearing stage in 7 to 8 months. Okay, so 7-8 ತಿಂಗಳೊಳಗೆ ಅದು shrub size tree ಒಳಗೆ ಫಾರ್ಮ್ ಆಗ್ತೈತಿ. shrub size ಅಂತಂದ್ರೆ ದೊಡ್ಡ ಲಾರ್ಜ್ ಟ್ರೀಸ್ ಕಿನ ಸ್ವಲ್ಪ ಸೈಜ್ ಅದ್ರ ಕಡಿಮೆ ಇರ್ತೈತಿ. herbs, shrubs and trees. So shrubs is in between herbs and trees. So height ಅದ್ರ ಸ್ವಲ್ಪ ದೊಡ್ಡ ಗಿಡಕ್ಕಿಂತ ಕಡಿಮೆ ಇರ್ತದೆ. Okay, so 1 acre of field can accommodate 400 plants. So 1 acre ಒಳಗಡೆ 42-43,000 square feet ಒಳಗಡೆ 400 plants ನೀವು ಹಚ್ಬೋದು. ಈಚ್ ಪ್ಲಾಂಟ್ is rupees 12 to 15 ಡಿಪೆಂಡಿಂಗ್ ಆನ್ ದ ನರ್ಸರಿ. 15 ರೂಪಾಯಿಗೆ ನಿಮಗೆ ಒಂದು ಪ್ಲಾಂಟ್ ಸಿಗ್ತೈತಿ. 5,000 ರೂಪಾಯಿಗೆ ನಿಮಗೆ 1 ಎಕರೆ ನೀವು ಅದನ್ನ ಫಿಗ್ ಪ್ಲಾಂಟೇಶನ್ ಮಾಡ್ಬೋದು. ಸಿಂಗಲ್ ಪ್ಲಾಂಟ್ yields 20 to 30 kilos of figs and 500 to 1,000 fruits which are sold at 50 to 60 rupees a kilo. Okay, so ಎಷ್ಟು ನೀವು 1 ಎಕರೆ ಒಳಗೆ ಎಷ್ಟು ಹಚ್ಬೋದು, ಎಷ್ಟು ಈಲ್ಡ್ ತೆಗಿಬೋದು ಅದನ್ನೆಲ್ಲ ಡೀಟೇಲ್ಸ್ ಅವ್ರು ಕೊಡಾಕತ್ತಾರ. Even if the wholesale value of figs is minimum 20 rupees per kilo, one can reach a 2.4 lakh rupees per acre. ಅಂದ್ರೆ 20 ರೂಪಾಯಿ ನಾವು ಪರ್ ಕಿಲೋ ನಾವು ರೇಟ್ ಹಿಡಿದ್ವಿ ಅಂದ್ರೂ, ಹೋಲ್ಸೇಲ್ ರೇಟ್ ಹಿಡಿದ್ವಿ ಅಂದ್ರೂ ಕೂಡ 2.5 ಲಕ್ಷ ತನ ನಾವು 1 ಎಕರೆದಿಂದ ಉತ್ಪನ್ನ ಅದರಿಂದ ನಾವು ತೆಗಿಬಹುದು. Moreover, figs can be harvested continuously every 2 to 3 days if everything goes as per calculations.
The farmers growing the crop in 10 acres land earns average 15 lakhs for a single harvest. ಯಾರು 10 ಎಕರೆ ಒಳಗೆ ಯಾರು ಬೆಳಿತಾರೆ ಇದನ್ನು ಫಿಕ್ಸ್ ಅವರು 15 ಲಕ್ಷವರೆಗೂ ಗಳಿಸ್ತಾರ ಅಂತ ಹೇಳ್ತಾರೆ. ಇದ್ರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಅದ್ರ ರಿಟರ್ನ್ ನಿಮಗೆ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಇವಾಗ 7 to 8 months ಆದ್ಮೇಲೆ. ಡೀಟೇಲ್ ಪ್ರೊಸೀಜರ್ ಆಫ್ ಕಂಪ್ಲೀಟ್ ಗೈಡ್ ಆಫ್ ಗ್ರೋಯಿಂಗ್ ದ ಕ್ರಾಪ್ ಪ್ರಾಫಿಟ್ಸ್ ದಟ್ ಕ್ಯಾನ್ ಬಿ ಅಚೀವ್ಡ್ ಆರ್ ಎಕ್ಸ್ಪ್ಲೇನ್ಡ್ ಇನ್ ದ ಲಿಂಕ್. ಸೊ ಈ ಲಿಂಕ್ ಏನೈತಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೆಳಗೆ ಈ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ ಕೇಸ್ ನಿಮಗೆ ಡೀಟೇಲ್ಡ್ ಅದನ್ನು ಕ್ರಾಪಿಂಗ್ ಫಾರ್ಮಿಂಗ್ ಮಾಡಬೇಕಾಗಿತ್ತಂತಂದ್ರೆ ಈ ಲಿಂಕ್ ಓಪನ್ ಮಾಡಿ ನಿಮಗೆ ಅದ್ರೊಳಗೆ ಎಲ್ಲಾನು ಡೀಟೇಲ್ಸ್ ಅವ್ರು ಕೊಟ್ಟಿರ್ತಾರ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಸೊ ಏರಿಯಾಸ್, ಯಾವ ಏರಿಯಾ ಒಳಗೆ ಇದನ್ನು ಜಾಸ್ತಿ ಬೆಳಿತಾರ? ಸೊ ದ ಮೆಜಾರಿಟಿ ಆಫ್ ಪ್ರೊಡ್ಯೂಸರ್ಸ್ ಆಫ್ ದಿಸ್ ಫ್ರೂಟ್ ಇನ್ ಕರ್ನಾಟಕ ಆರ್ ಕಲಬುರ್ಗಿ, ರಾಯಚೂರ್, ಕೊಪ್ಪಳ ಡಿಸ್ಟ್ರಿಕ್ಟ್ಸ್ ಅಂಡ್ ಆಸ್ ಪರ್ ರೀಸೆಂಟ್ ರಿಪೋರ್ಟ್ಸ್ ಮೆನಿ ಫಾರ್ಮರ್ಸ್ ಫ್ರಮ್ ಬಳ್ಳಾರಿ ಆರ್ ಇಂಟ್ರೆಸ್ಟೆಡ್ ಇನ್ ಗ್ರೋಯಿಂಗ್ ದ ಕ್ರಾಪ್ ಫಾರ್ ಎಕ್ಸ್ಪೋರ್ಟ್ ಅಂಡ್ ಲೋಕಲ್ ಕನ್ಸಂಪ್ಷನ್. ಸೊ ಕಲಬುರ್ಗಿ, ರಾಯಚೂರ್, ಕೊಪ್ಪಳ ಡಿಸ್ಟ್ರಿಕ್ಟ್ಸ್ ಒಳಗಂತೂ ಮೊದಲಿಂದ ಇದ್ದು ಆದ್ರೆ ಬಳ್ಳಾರಿ ಒಳಗೆ ಈಗಿನ ಟೈಮ್ ಒಳಗೆ ಸ್ವಲ್ಪ ಆ ಕ್ರಾಪ್ ಕಲ್ಟಿವೇಶನ್ ಜಾಸ್ತಿ ಆಗೈತಿ. ದಟ್ ಈಸ್ ವೈ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ರಿಕಗ್ನೈಸ್ಡ್ ಫಿಗ್ ಆಸ್ ಒನ್ ಪ್ರಾಡಕ್ಟ್ ಫಾರ್ ದ ಡಿಸ್ಟ್ರಿಕ್ಟ್ ಬಳ್ಳಾರಿ. ದೇರ್ ಆರ್ ಅಬೌಟ್ 20 ಪಾಪ್ಯುಲರ್ ವೆರೈಟೀಸ್ ಆಫ್ ಫಿಗ್ ದಟ್ ಆರ್ ಬೀಯಿಂಗ್ ಗ್ರೋನ್ ಇನ್ ಡಿಫರೆಂಟ್ ಪಾರ್ಟ್ಸ್. 20 ಥರದ್ದು ಬೇರೆ ಬೇರೆ ವೆರೈಟೀಸ್ ಅದಾವು all over the world. Some famous varieties of fig grown in countries are White, Adriatic, Black Mission, Kodota, Konadira in California, Kalamun in Greece, Sultani in Egypt. The Smyrna types includes popular Turkish cultivator known as Sarikop in Turkey and Kalimirna in United States. So ಇದು ಆದ್ಮೇಲೆ ಏನೈತಿ, ಸೊ ನಿಮಗೆ ಯಾವ ಟೈಪ್ದು ಫಿಕ್ಸ್ ಎಲ್ಲೆಲ್ಲಿ ಕಾಣ್ತಾವ ಅನ್ನೋದು ಡೀಟೇಲ್ಸ್ ನಿಮಗೆ ಎಲ್ಲಾನು ಹೇಳಾರ. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಗೋ ಇನ್ ಟು ಡೀಟೇಲ್, ಯಾಕಂದ್ರೆ ನಾವು ಭಾಳ ಜಾಸ್ತಿ ಇದ್ರೊಳಗೆ ಡೀಟೇಲ್ ಒಳಗೆ ಟೈಪ್ಸ್ ಆಫ್ ಫಿಕ್ಸ್ ಒಳಗೆ ನಾವು ಹೋಗಂಗಿಲ್ಲ. ಎಡ್ರಿಯಾಟಿಕ್ ಫಿಕ್ಸ್ ಅಂತೈತಿ, ಸೆಲೆಸ್ಟೆ ಫಿಕ್ಸ್, ಓಕೆ, ಬ್ಲ್ಯಾಕ್ ಮಿಷನ್ ಫಿಕ್ಸ್, ದ ಚೀಫ್ ಫಿಕ್ಸ್ ಅನ್ನೋ ಅಂತ ಕರೀತಾರ, ಕ್ಯಾಪ್ರಿ ಫಿಕ್ಸ್, ಬ್ರೌನ್ ಟರ್ಕಿ ಫಿಕ್ಸ್, ಕ್ಯಾಲಿಮಿರ್ನಾ ಫಿಕ್ಸ್, ನಟಿ ಫಿಕ್ಸ್, ಕೊಡೋಟಾ ಫಿಕ್ಸ್, ಓಕೆ, ಕಾಮನ್ ಫಿಗ್, ಬ್ಲ್ಯಾಕ್ ಮಿಷನ್, ವೈಟ್ ಎಡ್ರಿಯಾಟಿಕ್, ಓಕೆ. ಅದ್ರ ಬೇರೆ ಬೇರೆ ಶೇಪ್, ಸೈಜ್, ಟೇಸ್ಟ್, ಆಮೇಲೆ ಕಲರ್, ಇದ್ರ ಮೇಲೆ ಬೇರೆ ಬೇರೆ ಅದ್ರದ್ದು ಹೆಸರು ಕೊಟ್ಟಿರ್ತಾರೆ. ಕಲಮನ್, ಕೊಡೋಟಾ, ಗ್ರೀಸ್, ಬೇರೆ ಬೇರೆ ಕಂಟ್ರೀಸ್ ಒಳಗೂ ಇದನ್ನು ಬೆಳಕತ್ತಾರ. ಸ್ಯಾನ್ ಪೆಡ್ರೋ, ಪೂನಾ ಅಂತಂದ್ರೆ ಏನು, ಪೂನಾದ ಐತಾ ಇದು, ಓಕೆ, ಕಲ್ಟಿವೇಟೆಡ್ ನಿಯರ್ ಪುಣೆ ಆ್ಯಂಡ್ ಈಸ್ ಗ್ರೇಟ್ ಫಾರ್ ಕ್ಯಾನಿಂಗ್, ಓಕೆ. ಸೊ ಇದು ಪುಣೆ ಒಳಗೆ ಕಲ್ಟಿವೇಟ್ ಆಗ್ತೈತಿ. ಸೊ ದಿನಕರ್ ಈಸ್ ಇನ್ ಮರಾಠವಾಡ ಕೃಷಿ ವಿದ್ಯಾಪೀಠ ಪರ್ಬನಿ, ಓಕೆ. ಸೊ ದೌಲತಾಬಾದ್ ಇದೂ ಪರ್ಬನಿ ಒಳಗೆ ಮಹಾರಾಷ್ಟ್ರ ಒಳಗೆ ಐತಿ. ಅಲ್ಮಾ, ಕ್ಯಾಪ್ರಿ ಫಿಗ್, ಸ್ಮಿರ್ನಾ, YCD1, okay, King, TP7, XL. So these are different types of figs. So ಇವು ಬೇರೆ ಬೇರೆ ಟೈಪ್ಸ್ ಆಫ್ ಫಿಗ್ಸ್ ಇರ್ತಾವೆ. ಆಮೇಲೆ ಪ್ರತಿಯೊಂದು ಫಿಗ್ ಕಲ್ಟಿವೇಶನ್ ಪ್ರತಿಯೊಂದು ರೀಜನ್ ಒಳಗೆ ಅದನ್ನ ಬೆಳಿತಿರ್ತಾರ. ವೈ? ಬಿಕಾಸ್ ಆಫ್ ದ ಕ್ಲೈಮೆಟಿಕ್ ಕಂಡೀಷನ್ಸ್. ಅದಕ್ಕೆ ಏನು ಪ್ರಾಪರ್ ಕಂಡೀಷನ್ಸ್ ಬೇಕಾಗಿರ್ತಾವ ಆ ಕಂಡೀಷನ್ ಪ್ರಕಾರ ಅದಕ್ಕೆಲ್ಲಾನು ನಾವು ಪ್ರೊವೈಡ್ ಮಾಡಿದ್ಮೇಲೆ ಅಲ್ಲಲ್ಲಿ ರೀಜನ್ ಒಳಗೆ ಅಲ್ಲಲ್ಲಿ ಬೇರೆ ಬೇರೆ ಟೈಪ್ದು ಫಿಗ್ಸ್ ನೀವು ಬೆಳೆಯುವಂಥದ್ದು ನೋಡ್ಬೋದು. Okay, so now coming to world exports and imports. So world exports and imports numbers ನೀವು ನೋಡಿದ್ರಿ ಅಂತಂದ್ರೆ ನಿಮಗೂ ಶಾಕ್ ಆಗ್ತೈತಿ. ವೈ? ಬಿಕಾಸ್ ಜಾಸ್ತಿ ನಂಬರ್ಸ್ ಇಲ್ಲ. ಬಟ್ ಸ್ಟಿಲ್ ಯಾರು ಇದನ್ನ ಕಲ್ಟಿವೇಟ್ ಮಾಡಾಕತ್ತಾರ, ಕಡಿಮೆ ಜನ ಕಲ್ಟಿವೇಟ್ ಮಾಡತ್ತಾರ. ಸೊ ಕಡಿಮೆ ಎಕ್ಸ್ಪೋರ್ಟ್ಸ್ ಇತ್ತಂದ್ರೂ ಕೂಡ ಅವರಿಗೆ ಅದು ಎಕ್ಸ್ಪೋರ್ಟ್ ವ್ಯಾಲ್ಯೂ ಏನೈತಿ ಅವ್ರ ಸಂಬಂಧ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಕಡಿಮೆ ಕಾಣಾಗತ್ತಾವ ಅಂತಂದ್ರೆ ನೀವು ಇದನ್ನ ಎಕ್ಸ್ಪೋರ್ಟ್ ಮಾಡಕ್ ಆಗಂಗಿಲ್ಲ, ಅಥವಾ ನೀವು ಎಕ್ಸ್ಪೋರ್ಟ್ ಮಾಡೋದು ಪಾಸಿಬಿಲಿಟಿ ಕಡಿಮೆ ಐತಿ, ಸ್ಕೋಪ್ ಇಲ್ಲ, ಈ ತರ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ. ವೈ? ಬಿಕಾಸ್ ಯು ಕ್ಯಾನ್ ಸಿ ಹಿಯರ್ ಗ್ಲೋಬಲ್ imports ಏನೈತಿ 7,84,000 USD ಐತಿ. ಅಂಡ್ ಇಂಡಿಯಾ ಇಸ್ ಒನ್ ಆಫ್ ದ ಹೈಯೆಸ್ಟ್ ಇಂಪೋರ್ಟರ್. ಓಕೆ, ಇಂಡಿಯಾ ಒಳಗೆ ಅಷ್ಟು ಜಾಸ್ತಿ ಫಿಗ್ ಅನ್ನ ಯೂಸ್ ಮಾಡಕತ್ತಾರ. ಓಕೆ, ಸೆಕೆಂಡ್ ಈಸ್ ಜರ್ಮನಿ, ಫ್ರಾನ್ಸ್, USA, ಆಸ್ಟ್ರೇಲಿಯಾ. ಅಂಡ್ ಗ್ಲೋಬಲ್ ಎಕ್ಸ್ಪೋರ್ಟ್ ನೀವು ನೋಡಿದ್ರಿ ಅಂತಂದ್ರೆ ದ ಫಸ್ಟ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಟರ್ಕಿ, ಅಫ್ಘಾನಿಸ್ತಾನ್, ಅಂಡ್ ದೆನ್ ಇರಾನ್, ದೆನ್ ಆಸ್ಟ್ರೇಲಿಯಾ, ಅಂಡ್ ದೆನ್ ಇಂಡಿಯಾ. ಸೊ ಇಂಡಿಯಾ ಇಸ್ ನಂಬರ್ 5. ಸೊ ಕಡಿಮೆ ಎಕ್ಸ್ಪೋರ್ಟ್ಸ್ ಆಗತೈತಿ ಅಂತಂದ್ರೆ ಇದ್ರ ಅರ್ಥ ಇಲ್ಲಿ ಜಾಸ್ತಿ ಬೆಳೆಯಾಕತ್ತಿಲ್ಲ ಅಂತಿಲ್ಲ. ಇಂಡಿಯಾ ಒಳಗೆ ಇಂಪೋರ್ಟ್ಸ್ನು ಜಾಸ್ತಿ ಆಗತೈತಿ. ಸೊ ಇಟ್ ಮೀನ್ಸ್ ದಟ್ ಇಂಡಿಯಾ ಒಳಗೆ ಕನ್ಸಂಪ್ಷನ್ ಜಾಸ್ತಿ ಐತಿ. ಸೊ ಇಂಡಿಯಾ ಒಳಗೆ ಜಾಮ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾವೆ, ಬಿಸ್ಕಿಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾವೆ, ಬೇರೆ ಬೇರೆ ಡೆಸರ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾವೆ, ಐಸ್ ಕ್ರೀಮ್ಸು, ಚಾಕ್ಲೇಟ್ಸ್, ಎಲ್ಲದ್ರೊಳಗೂ ಇದನ್ನ ಡ್ರೈ ಫ್ರೂಟ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಫಿಗ್. ಅದ್ರ ಸಲುವಾಗಿ ಇಂಡಿಯಾ ಒಳಗೆ ಕನ್ಸಂಪ್ಷನ್ ಇದ್ರ ಜಾಸ್ತಿ ಐತಿ. ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ಎಕ್ಸ್ಪೋರ್ಟ್ ಸ್ವಲ್ಪ ಕಡಿಮೆ ಇರ್ಬೋದು. ಆದ್ರೆ ವರ್ಲ್ಡ್ ಮಾರ್ಕೆಟ್ನಾಗ ಡೆಫಿನೆಟ್ಲಿ ಇದ್ರ ಸ್ಕೋಪ್ ಇದ್ದೇ ಇರ್ತೈತಿ. ಓಕೆ, ಸೊ ಫಿಗ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಫಾರ್ ಲಾಸ್ಟ್ 4 years. ಸೊ ಲಾಸ್ಟ್ 4 years ತನ ಏನು ಪರ್ಫಾರ್ಮೆನ್ಸ್ ಐತಿ ನೀವು ಇಲ್ಲಿ ನೋಡ್ಬೋದು. ಸೊ ಮೇಜರ್ ಎಕ್ಸ್ಪೋರ್ಟಿಂಗ್ ಸ್ಟೇಟ್ಸ್ ಆರ್ ತಮಿಳ್ನಾಡು, ತೆಲಂಗಾಣ, ಬಿಹಾರ್, ದಿಲ್ಲಿ, ಮಹಾರಾಷ್ಟ್ರ, ಬಿಹಾರ್. ಸೊ ಕರ್ನಾಟಕ ಇಸ್ ಕಮಿಂಗ್ ಆನ್ 8th ರ್ಯಾಂಕ್. ಫ್ರೆಶ್ ಅಂಡ್ ಡ್ರೈಡ್ ಫಿಕ್ಸ್ ಒಳಗೆ ಕರ್ನಾಟಕ ಎಕ್ಸ್ಪೋರ್ಟ್ ಮಾಡಕತ್ತಿಲ್ಲ. ಆದ್ರೆ ಅದರ್ ಫಿಕ್ಸ್ ಎಕ್ಸ್ಕ್ಲೂಡಿಂಗ್ ಪ್ಲಾಂಟೇನ್ಸ್ ಅದ್ರೊಳಗೆ ಕರ್ನಾಟಕ 8th ರ್ಯಾಂಕ್ ಐತಿ. ಸೊ ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ಸ್ ಆಗಕತ್ತಿಲ್ಲ, ಬಟ್ ಇದು ಬೆಳೆಯೋ ಚಾನ್ಸಸ್ ಜಾಸ್ತಿ ಐತಿ. ದಟ್ ಈಸ್ ವೈ ಗವರ್ಮೆಂಟ್ ಇಸ್ ಪ್ರಮೋಟಿಂಗ್ figs from Ballari. So export analysis of figs and its products. So 08042010 figs fresh and dried. So ಇಲ್ಲಿ ನೀವು ಲಿಸ್ಟ್ ಆಫ್ ಸ್ಟೇಟ್ಸ್ ನೋಡ್ಬೋದು.
ತಮಿಳುನಾಡು, ತೆಲಂಗಾಣ, ಬಿಹಾರ್, ಕರ್ನಾಟಕ. ಸೊ ಅನ್ಫಾರ್ಚುನೇಟ್ಲಿ ಕರ್ನಾಟಕದಿಂದ ವ್ಯಾಲ್ಯೂ ಇಸ್ ನಿಲ್. ಸೊ ಭಾಳಷ್ಟು ಜನ ಈಗ ಏನು ವಿಚಾರ ಮಾಡ್ತಾರ, ವ್ಯಾಲ್ಯೂ ನಿಲ್ ಐತಂತಂದ್ರೆ ಮತ್ತು ನಾವು ಹೆಂಗೆ ಎಕ್ಸ್ಪೋರ್ಟ್ ಮಾಡ್ಬೇಕ್ರಿ? ಓಕೆ, ಸೊ ಭಾಳ ಮಂದಿ ಕ್ವೆಶನ್ ಇದೇ ಇರ್ತೈತಿ. ಸೊ ಕರ್ನಾಟಕದಲ್ಲಿ ನಿಲ್ ಐತೆ ಅಂತ ಹೇಳಿ ಇದು ಡೇಟಾ ಬೇಸಿಸ್ ಮೇಲೆ ಭಾಳಷ್ಟು ಮಂದಿ ಏನು ತಿಳ್ಕೊತಾರ, ಇದು ಕರ್ನಾಟಕದಿಂದ ಎಕ್ಸ್ಪೋರ್ಟ್ ಆಗಂಗನೇ ಇಲ್ಲ, ಸೊ ನಾವು ಮಾಡೋಕ್ಕೆ ಪಾಸಿಬಲ್ ಇಲ್ಲ ಅಂತೇಳಿ ಹಂಗೆ ತಿಳ್ಕೊತಾರ. ಆದ್ರೆ ಹಂಗೆ ಇರಂಗಿಲ್ಲ. ಸೊ ನಮ್ಮ ಕರ್ನಾಟಕ ಒಳಗೆ ಬೆಳೆಯುವಂಥ ಫಿಗ್ದು ಒಂದು ಕ್ವಾಲಿಟಿ ಇರ್ತೈತಿ, ಅದ್ರದ್ದು ಒಂದು ಟೇಸ್ಟ್ ಇರ್ತೈತಿ, ಅದ್ರದ್ದು ಒಂದು ಕಲರ್ ಇರ್ತೈತಿ, ಅದನ್ನು ಅಸ್ಥೆಟಿಕಲಿ ಒಂದು ಟೈಪ್ ಕಾಣ್ತಿರ್ತೈತಿ. ಸೊ ಪೀಪಲ್ ಮೇ ಲೈಕ್ ಇಟ್ ಸಮ್ವೇರ್ ಇನ್ ದ ವರ್ಲ್ಡ್. ಅದ್ರ ಭಾಳಷ್ಟು ಜನ ಅದನ್ನು ಟ್ರೈ ಮಾಡಿರಂಗಿಲ್ಲ. ಓಕೆ, ಸೊ ಆ್ಯಸ್ ಅನ್ ಎಕ್ಸ್ಪೋರ್ಟರ್ ಫ್ರಮ್ ಕರ್ನಾಟಕ ನಮ್ದು ಡ್ಯೂಟಿ ಏನೈತಂತಂದ್ರೆ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡ್ಬೇಕು ನಾವು. ಓಕೆ, ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡ್ಬೇಕಂತಂದ್ರೆ ಯಾರ್ಯಾರು ಯಾವ್ಯಾವ ಕಂಟ್ರಿ ಒಳಗೆ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಳಕತ್ತಾರ ಅದನ್ನ ನೋಡಿ ಅವರಿಗೆ ನಮ್ಮ ಕರ್ನಾಟಕದನ್ನು ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ರಿ. ನಮ್ಮ ಕರ್ನಾಟಕದ ಫ್ರೆಶ್ ಆಮೇಲೆ ಡ್ರೈಡ್ ಅಂಜೂರ್ ನೀವೆಲ್ಲ ಟೇಸ್ಟ್ ಮಾಡಿ ನೋಡ್ರಿ, ನಿಮಗೆ ಲೈಕ್ ಆಯ್ತು ಅಂತಂದ್ರೆ ನೀವು ಒಳ್ಳೆ ಆರ್ಡರ್ ನಮಗೆ ಕೊಡ್ರಿ ಅಂತ ಹೇಳಿ ನೀವು ಅವರಿಗೆ ಕನ್ವಿನ್ಸ್ ಮಾಡ್ಬೇಕಿರ್ತೈತಿ. ದ್ಯಾಟ್ ಈಸ್ ಹೌ ಯು ಬಿಲ್ಡ್ ಯುವರ್ ಬಿಸ್ನೆಸ್. ಓಕೆ, ಅಲ್ಲಿ ಹೋಗಾಗತೈತಿ ಅಂತ ಹೇಳಿ ಅಲ್ಲೇ ಹೋಗಿ ನೀವು ಮಾರಾಕತ್ರಿ ಅಂತಂದ್ರೆ ನಿಮ್ಮ ಕಾಂಪಿಟೇಷನ್ ಭಾಳ ಮಂದಿ ಇರ್ತಾರಲ್ಲ. ಓಕೆ, ಯಾವ ಕಂಟ್ರಿ ಒಳಗೆ ಹೋಗಾಗತ್ತಿಲ್ಲ ಅದನ್ನ ನೋಡಿ ನೀವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತಂದ್ರೆ ಪ್ರೊಬೇಬ್ಲಿ ನಿಮ್ದು ಚಲೋ ರೇಟ್ ಒಳಗೂ ಹೋಗ್ಬೋದು. ಸೊ ನಂಬರ್ಸ್ ನೋಡಿ, ನಂಬರ್ಸ್ ಬೇಸಿಸ್ ಮೇಲೆ ನೀವು ಡಿಸಿಷನ್ ಕಂಪ್ಲೀಟ್ಲಿ ತಗೊಳಕ್ ಯಾವಾಗ್ಲೂ ಹೋಗ್ಬಾರ್ದು. ಸೊ ಆಲ್ ಇಂಡಿಯಾ ಅದರ್ ಫಿಕ್ಸ್ ಎಕ್ಸ್ಕ್ಲೂಡಿಂಗ್ ಫ್ರೆಶ್ ಅದನ್ನ ನೋಡಿದ್ರಿ ಅಂತಂದ್ರೆ ದಿಲ್ಲಿ, ಮಹಾರಾಷ್ಟ್ರ, ಬಿಹಾರ್ ಅಂಡ್ ದೆನ್ ಕರ್ನಾಟಕ ಈಸ್ ಆನ್ 8th ರ್ಯಾಂಕ್, ದಟ್ ಈಸ್ 0.01 million USD, ವಿಚ್ ಇಸ್ ನಥಿಂಗ್ ಲೈಕ್ ಭಾಳ ಕಡಿಮೆ ಕ್ವಾಂಟಿಟಿ ಒಳಗೆ ಹೋಗತೈತಿ, ಅದನ್ನು ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಓಮನ್. ಓಕೆ, ಸೊ ಇವನ್ ದೋ ನೀವು ಇಷ್ಟ ಕ್ವಾಂಟಿಟಿ ಒಳಗೂ ಸ್ಟಾರ್ಟ್ ಮಾಡಿದ್ರಂದ್ರೂ ಕೂಡ ಇಫ್ ಯು ಗೋ ಆನ್ ಸಪ್ಲೈಯಿಂಗ್ ಟು ನೇಪಾಲ್, USA, ಮಾಲ್ದೀವ್ಸ್, ಹಾಂಗ್ಕಾಂಗ್, ಕೆನಡಾ ಇವೆಲ್ಲ ಕಂಟ್ರೀಸಿಗೆ ನೀವು ನಿಮ್ದು ಕರ್ನಾಟಕದ ನೀವು ಫ್ರೂಟ್ಸ್ ಆ್ಯಸ್ ಅ ಸ್ಯಾಂಪಲ್ ಕೊಟ್ಟು ತೋರಿಸಿದ್ರಿ ಅಲ್ಲಿ ಬಯರ್ಸಿಗೆ ಅಂತಂದ್ರೆ ಪ್ರೊಬೇಬ್ಲಿ ದೇ ಮೇ ಲೈಕ್ ಇಟ್. ಓಕೆ, ಸೊ ಅವ್ರು ಲೈಕ್ ಮಾಡ್ಬೋದು, ಅವ್ರಿಗೆ ಚಲೋನು ಅನಿಸ್ಬೋದು. ಸೊ ಅನ್ಟ್ಯಾಪ್ಡ್ ಮಾರ್ಕೆಟ್ ಐತಿ. ಟು ಬಿ ಆನೆಸ್ಟ್, ಫಿಗ್ ಇಸ್ ಗೋಯಿಂಗ್ ಟು ಬಿ ಅನ್ ಅನ್ಟ್ಯಾಪ್ಡ್ ಮಾರ್ಕೆಟ್. ಸೊ ಅನ್ಟ್ಯಾಪ್ಡ್ ಇರೋದ್ರಿಂದ ಅಪಾರ್ಚುನಿಟೀಸ್ ಜಾಸ್ತಿನೂ ಬರ್ಬೋದು. ಓಕೆ, ಸೊ ಟ್ಯಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ದಟ್ ಈಸ್ ದ ಓನ್ಲಿ ಥಿಂಗ್. ಓಕೆ, ಹಾರ್ವೆಸ್ಟಿಂಗ್ ಆ್ಯಂಡ್ ಸ್ಟೋರೇಜ್ ಆಫ್ ಫಿಗ್ಸ್. ಸೊ ಡ್ರೈಡ್ ಫಿಗ್ಸ್ ಹ್ಯಾವ್ ಓನ್ಲಿ ಲಿಮಿಟೆಡ್ ಶೆಲ್ಫ್ ಲೈಫ್ ಡ್ಯೂ ಟು ದೇರ್ ಹೈ ರೆಸಿಡ್ಯೂಯಲ್ ವಾಟರ್ ಕಂಟೆಂಟ್. ಸೊ ಶೆಲ್ಫ್ ಲೈಫ್ ಇದ್ರ ಜಾಸ್ತಿ ಇರಂಗಿಲ್ಲ. ಸೊ ಹಾರ್ವೆಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದನ್ನ ನಾವು ಡಿಸ್ಪ್ಯಾಚ್ ಮಾಡಿ ಯಾರಿಗೆ ಕೊಡ್ಬೇಕಿರ್ತೈತೆ ಅವ್ರಿಗೆ ನೀವು ಮುಟ್ಟಿಸ್ಬೇಕಾಗುತ್ತೆ. ಪ್ರಾಪರ್ಲಿ ನಾವು ಹ್ಯಾಂಡಲ್ ಮಾಡಲಿಲ್ಲ ಅಂತಂದ್ರೆ ಜಲ್ದಿ ಕೊಳ್ತು ಹೋಗ್ತಾವೆ, ಹೊಲಸು ವಾಸನೆ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಫಂಗಸ್ನು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಹಿಯರ್. ಸೊ ಫಿಗ್ ದ ಡ್ರೈ ಫ್ರೂಟ್ ಯಾವ ನಿಮ್ಗೆ ಹುಳಿ ಅನ್ನಿಸ್ತಿರ್ತಾವ ಅಥವಾ ಸೋರ್ ಟೇಸ್ಟ್ ಬರ್ತಿರ್ತೈತಿ, ಅದು ಯೂಶ್ವಲಿ ಲಾಸ್ಟ್ ಇಯರ್ ಹಾರ್ವೆಸ್ಟಿಂಗ್ ದ ಡ್ರೈ ಮಾಡಿರ್ತಾರ. ಸೊ ದಟ್ ಈಸ್ ವೈ ಅದ್ರ ಟೇಸ್ಟ್ ಚೇಂಜ್ ಆಗಿರ್ತೈತಿ. ಓಕೆ, ಸೊ ಫಾರ್ ಬೆಟರ್ ಕ್ವಾಲಿಟಿ ಡ್ರೈ ಫ್ರೂಟ್ ಪ್ರೊಸೆಸಿಂಗ್ ಫಿಗ್ ಶುಡ್ ಬಿ ಲಾರ್ಜ್, ಥಿನ್ ಸ್ಕಿನ್ಡ್. ಓಕೆ, ದೊಡ್ಡ ಸೈಜ್ ಇರಬೇಕು, ಸ್ಕಿನ್ ಅದ್ರದ್ದು ಎಕ್ದಮ್ ತೆಳ್ಳಗಿರ್ಬೇಕು, ಲೈಟ್ ಬ್ರೌನ್ ಅಂಡ್ ಟೇಸ್ಟ್ ಸ್ವೀಟ್, ಜ್ಯೂಸಿ ಅಂಡ್ ಹನಿ ಲೈಕ್. ಓಕೆ, ಮೋಸ್ಟ್ ಸಾರ್ಟ್ ಆಫ್ಟರ್ ಸ್ಮಿರ್ನಾ ಟೈಪ್. ಸೊ ಸ್ಮಿರ್ನಾ ಟೈಪ್ ಫಿಕ್ಸ್ ಏನದಾವು ಅದನ್ನ ಡ್ರೈ ಫ್ರೂಟ್ ಮಾಡಕ್ ಭಾಳ ಸೂಟೇಬಲ್ ಐತೆ ಅಂತ ಹೇಳ್ತಾರೆ. ಟೆಂಪರೇಚರ್ ಅಂಡ್ ರಿಲೇಟಿವ್ ಹ್ಯೂಮಿಡಿಟಿ ಮ್ಯಾನೇಜ್ಮೆಂಟ್. ಓಕೆ, ಸೊ ಯಾರು ಇದನ್ನ ಫಿಗ್ ಕಲ್ಟಿವೇಶನ್ ಅಥವಾ ಫಾರ್ಮಿಂಗ್ ಮಾಡ್ತಿರ್ತಾರ ಅವ್ರಿಗೆ ಇದು ಜಾಸ್ತಿ ಇಂಪಾರ್ಟೆಂಟ್ ಐತಿ. ವಿ ಬೀಯಿಂಗ್ ಇನ್ ಟು ಎಕ್ಸ್ಪೋರ್ಟ್ಸ್, ನಾವು ನಿಮಗೆ ಬರೀ ಎಕ್ಸ್ಪೋರ್ಟ್ಸ್ ಏನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಡಾಕ್ಯುಮೆಂಟೇಶನ್, ಕಂಟ್ರೀಸ್, ಮಾರ್ಕೆಟ್ ಸ್ಟ್ರಾಟಜೀಸ್ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಆದ್ರೆ ಟೆಕ್ನಿಕಲಿ ವಿ ಡೋಂಟ್ ಗೋ ಇನ್ ಟು ಫಾರ್ಮಿಂಗ್, ಪ್ರೊಡ್ಯೂಸಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಲ್ ದಟ್. ಓಕೆ, ಸೊ ಪ್ರಾಡಕ್ಟ್ ರಿಲೇಟೆಡ್ ಏನಿರ್ತೈತಿ ಅದನ್ನ ನೀವೇ ಸ್ಟಡಿ ಮಾಡಿ, ನೀವೇ ಅದ್ರ ಮೇಲೆ ರಿಸರ್ಚ್ ಮಾಡಿ, ನೀವು ಅದನ್ನ ಒಂದು ಪ್ರಾಪರ್ ಪ್ರಾಡಕ್ಟ್ ನೀವು ತೊಗೊಂಡ್ಬರ್ಬೇಕು. ಓಕೆ, ಇದು ನಮ್ಮ ಪ್ರಾಡಕ್ಟ್ ಐತಿ ಅಂತೇಳಿ ದೆನ್ ಯು ವಿಲ್ ಗೆಟ್ ಅನ್ ಐಡಿಯಾ ಆಫ್ ಹೌ ಟು ಎಕ್ಸ್ಪೋರ್ಟ್ ಇಟ್ ಹಿಯರ್ ಇನ್ ಅವರ್ ಚಾನಲ್. ಓಕೆ, ಡ್ಯೂರಿಂಗ್ ಪೋಸ್ಟ್ ಹಾರ್ವೆಸ್ಟಿಂಗ್ ಸ್ಟೋರೇಜ್. ಸೊ ಪೋಸ್ಟ್ ಹಾರ್ವೆಸ್ಟಿಂಗ್ ಸ್ಟೋರೇಜ್ ಯಾವ ಥರ ಮಾಡ್ಬೇಕಂತ ಇಲ್ಲೆಲ್ಲಾನು ಡೀಟೇಲ್ಸ್ ಕೊಟ್ಟಾರ. ಸೊ ಯಾರ್ಯಾರಿಗೆ ಫಿಗ್ ಪ್ರಾಡಕ್ಟ್ ಒಳಗೆ ಇಂಟ್ರೆಸ್ಟ್ ಐತಿ, ದೋಸ್ ಆರ್ ಫ್ರಮ್ ಬಳ್ಳಾರಿ ಅಥವಾ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್, ಸೊ ಅವ್ರು ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಬೋದು ಯಾವ ಥರ ನೀವು ಮಾಡ್ಬೋದು ಅಂತೇಳಿ. ಓಕೆ, ಕೂಲಿಂಗ್ ಮೆಥಡ್ಸ್ ಯಾವ ಥರ ನೀವು ಕೂಲಿಂಗ್ ಮಾಡ್ಬೋದು, ಶೆಲ್ಫ್ ಲೈಫ್ ಎಕ್ಸ್ಟೆಂಡ್ ಮಾಡ್ಬೇಕಂತಂದ್ರೆ ಟೆಂಪರೇಚರ್ ನೀವು ಪ್ರಾಪರ್ಲಿ ಮ್ಯಾನೇಜ್ ಮಾಡಬೇಕಾಗ್ತೈತಿ, ಹ್ಯೂಮಿಡಿಟಿ ಇಡಬಾರ್ದು. ಯೂಸ್ ಆಫ್ ಕ್ರಶ್ಡ್ ಐಸ್ ಇಸ್ ಹವೆವರ್ ಲಿಮಿಟೆಡ್ ಟು ಪ್ರೊಡ್ಯೂಸ್. ಸೊ ಸ್ಯಾನಿಟೈಸ್ಡ್ ವಾಟರ್ ಯೂಸ್ ಮಾಡಬೇಕು. ಸೊ ಫೋರ್ಸ್ಡ್ ಏರ್ ಅದ್ರೊಳಗೆ ಕೋಲ್ಡ್ ಏರ್ ಪುಷ್ ಮಾಡ್ತಾರ ಜಸ್ಟ್ ಟು ಮೇಂಟೈನ್ ದ ಟೆಂಪರೇಚರ್, ಡ್ರೈನೆಸ್ ಆ್ಯಂಡ್ ಮಾಯ್ಶ್ಚರ್. ಸೊ ಇದೆಲ್ಲಾನು ಪ್ರಾಪರ್ ಆಗಿ ನೀವು ಓದಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ದೆನ್ ಯು ಗೆಟ್ ಇನ್ ಟು ದ ಪ್ರಾಡಕ್ಟ್ಸ್. ಸೊ ನಾವು ಇಟ್ ಈಸ್ ರೆಫ್ರಿಜರೇಟೆಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸ್ಟೋರೇಜ್. ಸೊ ರೀಫರ್ ಕಂಟೈನರ್ಸ್ ಒಳಗೆ ಯಾವ ಥರ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗ್ತೈತಿ, ಆಲ್ ದೋಸ್ ಥಿಂಗ್ಸ್ ಆರ್ ಮೆನ್ಷನ್ಡ್ ಹಿಯರ್. SPS ಅಗೇನ್ SPS and TBT ಸ್ಟ್ಯಾಂಡರ್ಡ್ಸ್ ಫಾರ್ ಫಿಗ್. SPS ಅಂತಂದ್ರೆ ಸ್ಯಾನಿಟರಿ ಆ್ಯಂಡ್ ಫೈಟೋಸ್ಯಾನಿಟರಿ ಸ್ಟ್ಯಾಂಡರ್ಡ್ಸ್. TBT ಅಂದ್ರೆ ಟೆಕ್ನಿಕಲ್ ಬ್ಯಾರಿಯರ್ಸ್ ಟು ಟ್ರೇಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಫಿಗ್. ಓಕೆ, ಪರ್ಮಿಟೆಡ್ ಇಂಪೋರ್ಟ್, ಬೆಸ್ಟ್ ಫ್ರೀ ಸ್ಟೇಟಸ್ ನೀವು ಮ್ಯಾನೇಜ್ ಮಾಡಬೇಕಾಗಿತ್ತಂತಂದ್ರೆ ಅದಕ್ಕೆ ಏನೇನು ಬೇಕಾಗಿರ್ತೈತಿ ಆ
ಕಂಟ್ರಿ ಒಳಗೆ ನಮ್ಮ ಇಂಪೋರ್ಟಿಂಗ್ ಕಂಟ್ರಿ ಒಳಗೆ ಅದ್ರದ್ದು ಎಲ್ಲರದ್ದು ಫೆಸಿಲಿಟೀಸ್ ಐತಿ ಏನಿಲ್ಲ ಅದನ್ನ ನೋಡ್ತಾರ. ಸೊ ಪ್ರತಿಯೊಂದು ಕಂಟ್ರಿ ಒಳಗೆ ಪ್ರತಿಯೊಂದು ಪ್ರಾಡಕ್ಟಿಗೆ ಒಂದು ಸ್ಟ್ಯಾಂಡರ್ಡ್ ಇರ್ತೈತಿ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಹೋಗಬೇಕಾಗಿರ್ತೈತಿ. ಈ ಗೈಡ್ಲೈನ್ಸ್ ನಿಮಗೆ ಏನೈತಿ ಕಸ್ಟಮ್ ಹೌಸ್ ಏಜೆಂಟ್ಸ್, ಕಸ್ಟಮ್ ಬ್ರೋಕರ್ಸ್ ಅಥವಾ ನಮಗೆ ನೀವು ಕೇಳಿದ್ರಿ ಅಂತಂದ್ರೆ ನಾವು ಅದನ್ನ ನಿಮಗೆ ಸಜೆಸ್ಟ್ ಮಾಡ್ತೀವಿ ಅದ್ರ ಮೇಲೆ, ಪ್ರತಿಯೊಂದು ಫ್ರೂಟ್ ಬೇಸ್ ಮೇಲೆ. ಸೊ ಡೆಸ್ಟಿನೇಷನ್ ರಿಸ್ಟ್ರಿಕ್ಷನ್ಸ್ ಇನ್ ದ ಸೆನ್ಸ್ ನೀವು ಪ್ರತಿಯೊಂದು ಇಂಪೋರ್ಟಿಂಗ್ ಕಂಟ್ರಿ ಒಳಗೆ ರಿಸ್ಟ್ರಿಕ್ಷನ್ಸ್ ಇರ್ತಾವೆ ಫಾರ್ ಪರ್ಟಿಕ್ಯುಲರ್ ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡಿರ್ತಾರೆ ಅಥವಾ ಕೆಲವೊಂದು ಪೆಸ್ಟ್ಸ್ ಜಾಗ್ರಫಿಕಲಿ ಸ್ಪ್ರೆಡ್ ಆಗಿರಂಗಿಲ್ಲ. ಸೊ ಅಂತ ಪೆಸ್ಟ್ಸ್ ಏನಾದರೂ ಈ ನಿಮ್ಮ ಫ್ರೂಟ್ ಒಳಗೆ ಇದ್ದು ಅಂತಂದ್ರೆ ಅವನ್ನ ಆ ಕಂಟ್ರಿ ಒಳಗೆ ಅವ್ರು ಇಂಪೋರ್ಟ್ ಮಾಡ್ಕೊಳಂಗಿಲ್ಲ. ವೈ? ಬಿಕಾಸ್ ಅದು ಮತ್ತೆ ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಓಕೆ, ಫೈಟೋ ಇಸ್ ಅ ಕೊಲೋಕಿಯಲ್ ಟರ್ಮ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಫಾರ್ ಫೈಟೋ ಸ್ಯಾನಿಟರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಪ್ಲಾಂಟ್ ಹೆಲ್ತ್ ರೆಗ್ಯುಲೇಟರಿ ಅಥಾರಿಟಿ ಇನ್ ಕಂಟ್ರಿ ಆಫ್ ಒರಿಜಿನ್. ಅಂದ್ರೆ ಇಲ್ಲಿಂದ ನೀವು ಎಕ್ಸ್ಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಫೈಟೋ ಸ್ಯಾನಿಟರಿ ಸರ್ಟಿಫಿಕೇಟ್ ನಿಮಗೆ ಇಲ್ಲೇ ನಿಮಗೆ ಸಿಗ್ತೈತೆ. ಪ್ರೀ ಕ್ಲಿಯರೆನ್ಸ್ ಪಾಸಿಬಲ್. ದ ಶಿಪ್ಮೆಂಟ್ಸ್ ಮೇ ಅರೈವ್ ಪ್ರೀ ಕ್ಲಿಯರ್ಡ್. ಅಂದ್ರೆ ಕ್ಲಿಯರೆನ್ಸ್ ಮೊದಲ ಇಂಪೋರ್ಟ್ ಕ್ಲಿಯರೆನ್ಸ್ ಏನಿರ್ತೈತಿ ಅದನ್ನ ಮೊದಲ ಕ್ಲಿಯರ್ ಮಾಡಿ ಆಮೇಲೆ ನಿಮ್ಗೆ ಶಿಪ್ಮೆಂಟ್ಸ್ ಅಲ್ಲಿ ಬರ್ತಾವೆ. ವೈ? ಜಸ್ಟ್ ನಾಟ್ ಟು ವೇಸ್ಟ್ ದ ಟೈಮ್. ಸೊ ಆ ಕಂಟ್ರಿ ಒಳಗೆ ಹೋದ್ಮೇಲೆ ನಿಮ್ದೆಲ್ಲ ಇನ್ಸ್ಪೆಕ್ಷನ್ಸ್ನು ಮೊದಲ ಆಲ್ರೆಡಿ ಆಗಿರ್ತೈತಿ. ಸೊ ಶೆಲ್ಫ್ ಲೈಫ್ ಕಡಿಮೆ ಇರೋದ್ರಿಂದ ಇವೆಲ್ಲ ಡಾಕ್ಯುಮೆಂಟೇಶನ್ ಇನ್ಸ್ಪೆಕ್ಷನ್ ಎಲ್ಲ ನೀವು ಆಮೇಲೆ ಮಾಡ್ಕೋತ ಕುಂದ್ರಕಿನ್ನ ಸರ್ಟಿಫಿಕೇಶನ್ಸ್ ನೀವು ಮೊದಲ ಕಳಿಸಿದ್ರಿ ಅಂತಂದ್ರೆ ಅದನ್ನೆಲ್ಲನೂ ಅವ್ರು ಮಾಡಿರ್ತಾರೆ. ಅಂಡ್ ದೆನ್ ದೇ ವಿಲ್ ಇಮಿಡಿಯೇಟ್ಲಿ ರಿಲೀಸ್ ದ ಕಂಟೈನರ್ ಫಾರ್ ಯೂಸೇಜ್. ಟ್ರೀಟ್ಮೆಂಟ್ ರಿಕ್ವೈರ್ಡ್. ಸೊ ಏನೇನು ಟ್ರೀಟ್ಮೆಂಟ್ಸ್ ಅದಕ್ಕೆ ಫ್ರೂಟ್ಸಿಗೆ ಅಥವಾ ಪ್ಯಾಲೆಟ್ಸಿಗೆ ಅಥವಾ ಕಂಟೈನರಿಗೆ ಬೇಕಾಗಿರ್ತೈತಿ ಆ ಟ್ರೀಟ್ಮೆಂಟ್ಸ್ ಎಲ್ಲಾನು ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ವುಡನ್ ಏನಾದರೂ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ಫ್ಯೂಮಿಗೇಷನ್ ಹೆಂಗೆ ಮಾಡ್ತಾರೆ ಹಂಗೆ ಇದಕ್ಕೆ ಏನೇನು ಟ್ರೀಟ್ಮೆಂಟ್ಸ್ ಬೇಕಾಗ್ತೋ ಅದನ್ನು ನೀವು ಮಾಡಬೇಕಾಗುತ್ತೆ. ರಿಕ್ವೈರ್ಡ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ಸ್ ಆರ್ ಸ್ಪೆಸಿಫಿಕ್ ಟು ದ ಕಮೋಡಿಟಿ ಆ್ಯಂಡ್ ಪೆಸ್ಟ್. Within the category of treatment T101 methyl bromide fumigation. Note fumigation they use. The dosage, duration and ambient temperature requirements of the treatment may vary. So adar ಬಗ್ಗೆ ಇಲ್ಲಿ details or proper details ಕೊಟ್ಟಾರ treatments and their specifications. So T101, T102, T103. So ಇದೆಲ್ಲ fumigation, water dip, hot air, methyl bromide, irradiation, vapor heat. ಪ್ರತಿಯೊಂದು ಇದೆಲ್ಲ ಪ್ರಾಪರ್ ಟ್ರೀಟ್ಮೆಂಟ್ಸ್ ಅದಾವೆ. ಸೊ ನಿಮ್ದು ಕನ್ಸೈನ್ಮೆಂಟ್ ಏನೈತಿ ಪ್ರಾಪರ್ ಈ ಟ್ರೀಟ್ಮೆಂಟ್ಸ್ ಥ್ರೂ ಹೋದ್ಮೇಲೆನ ಆಮೇಲೆ ನಿಮಗೆ ಅದನ್ನು ಮುಂದಲ್ಲಿ ಕ್ಲಿಯರೆನ್ಸ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಮಾಡ್ಬೇಕಂತಿರಂಗಿಲ್ಲ. ಪ್ರತಿಯೊಂದು ಕಂಟ್ರೀಸ್ ನಿಮಗೊಂದು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಹೇಳ್ತಾರೆ. ಸೊ ಆ ಟ್ರೀಟ್ಮೆಂಟ್ಸ್ ಅಷ್ಟೇ ನೀವು ಮಾಡಿ ದೆನ್ ಯು ವಿಲ್ ಹ್ಯಾವ್ ಟು ಎಕ್ಸ್ಪೋರ್ಟ್ ಇಟ್. T110 ತನ ಎಲ್ಲಾನು ಟ್ರೀಟ್ಮೆಂಟ್ಸ್ ಎಲ್ಲ ಅದಾವು. ಸೊ ಇದ್ರೊಳಗೆ ಇನ್ನೂ ಜಾಸ್ತಿ ನೀವು ಡೀಟೇಲ್ ಒಳಗೆ ಏನಾರ ಹೋಗೋದಿತ್ತಂತಂದ್ರೆ ಈ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. Okay, processing technology is available in India. How are figs processed? So figs process ನೀವು ಮಾಡೋರಿದ್ರಿ ಫಿಗ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಒಳಗೆ ನೀವು ಹೋಗೋದಿತ್ತು ಅಂತಂದ್ರೆ ಈ ಡೀಟೇಲ್ ನಿಮಗೆ ಇಂಪಾರ್ಟೆಂಟ್ ಇರ್ತೈತಿ. ಡ್ಯೂರಿಂಗ್ ದ ಮಂತ್ಸ್ ಆಫ್ ಫೆಬ್ರವರಿ ಅಂಡ್ ಮಾರ್ಚ್ ಫಿಗ್ ಫ್ರೂಟ್ಸ್ ಅರೈವ್ ಇನ್ ಲಾರ್ಜ್ ಕ್ವಾಂಟಿಟಿ. Okay, process of drying figs is very simple, done at low cost. Okay, to prepare dry figs, first select the best dry fruits. ಏನು ಪ್ರೊಸೀಜರ್ ಐತಿ ಅದನ್ನೆಲ್ಲನೂ ಹೇಳಾರ. ಟೋಟಲ್ ಸಾಲ್ಯುಬಲ್ ಸಾಲಿಡ್. Okay, TSS content selected fig fruit must be 17%. Wooden box is taken and mesh net is placed based on which the fruits are spread on uniform drying. Okay, so ಯಾವ ಥರ ಅದನ್ನು ಪ್ರೊಸೆಸ್ ಮಾಡ್ತಾರೆ ಅದನ್ನೆಲ್ಲನೂ ಇಲ್ಲಿ ಡೀಟೇಲ್ಸ್ ನಿಮಗೆ ಕೊಟ್ಟಾರ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್, ಯು ಕ್ಯಾನ್ ರೀಡ್ ದಿಸ್. ಓಕೆ, ಡೀಟೇಲ್ ಒಳಗೆ ಇದನ್ನು ವಿಡಿಯೋ ಪಾಸ್ ಮಾಡಿ ನೀವು ಓದ್ಬೋದು. ಓಕೆ, ಟೆಕ್ನಾಲಜಿ ಫ್ರಮ್ CFTRI ಮೈಸೂರು. ಸೊ CFTRI ಮೈಸೂರು ಕಡೆಯಿಂದ ಏನೇನು ಟೆಕ್ನಾಲಜಿ ಐತಿ, ಎಕನಾಮಿಕ್ಸ್ ಆಫ್ ಫಿಗ್ ಇಂಡಸ್ಟ್ರಿ, ಯಾರಿಗೆ ಫಿಗ್ ಪ್ರಾಡಕ್ಟ್ನ ಕನ್ಸಿಡರ್ ಮಾಡಿ ಎಕ್ಸ್ಪೋರ್ಟ್ ಒಳಗೆ ಬರೋದೈತಿ, ಈ ಡೀಟೇಲ್ಸ್ ಎಲ್ಲನೂ ನೀವು ಬರೀ ಇದು ಒಂದು ವಿಡಿಯೋ ನೋಡಿ ನಿಮಗೆ ಉಪಯೋಗ ಆಗಂಗಿಲ್ಲ. ಇದು ಪ್ರಾಪರ್ ಎಲ್ಲನೂ ಡೀಟೇಲ್ಸ್ ನೀವು ಲಿಂಕ್ಸ್ ಏನದಾವೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಅದನ್ನ ಲಿಂಕ್ಸ್ ಪ್ರಾಪರ್ಲಿ ಓಪನ್ ಮಾಡಿ ಓದ್ರಿ ಆ್ಯಂಡ್ ದೆನ್ ಯು ವಿಲ್ ಗೆಟ್ ಟು ನೋ. ಓಕೆ, ವಾಟ್ ಈಸ್ ದ ಆ್ಯಕ್ಷನ್ ಪ್ಲಾನ್ ನಾವು? Upon analyzing on strengths and potential of this crop, both cultivation and processing will be independently profitable business. Okay, so cultivation ಆಗಲಿ ಅಥವಾ ಪ್ರೊಸೆಸಿಂಗ್ ಆಗಲಿ ಎರಡು ಪ್ರಾಫಿಟಬಲ್ ಬಿಸ್ನೆಸ್ ಐತಿ ಅಂತ ಅನ್ನಕತ್ತಾರೆ ಇವರು. ವೈ? ಬಿಕಾಸ್ ಸ್ಟಿಲ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇಲ್ಲ, ಸೊ ಇನ್ನೂ ಸ್ಕೋಪ್ ಜಾಸ್ತಿ ಇದ್ರೊಳಗೆ ಐತಿ. ಇನಿಷಿಯಲಿ ಸ್ಟ್ರೆಸ್ಸಿಂಗ್ ಆನ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇನ್ವಾಲ್ವಿಂಗ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಫಾರ್ ಎಜುಕೇಟಿಂಗ್ ಮೋರ್ ಫಾರ್ಮರ್ಸ್ ಆ್ಯಂಡ್ ಗ್ರೋವರ್ಸ್ ಟು ಎಂಫಸೈಸ್ ಲಾರ್ಜ್ ಪ್ರೊಡಕ್ಷನ್ ಒಳಗೆ ನಾವು ಹೋಗ್ಬೇಕಂತ ಹೇಳತ್ತಾರ. ಓಕೆ, ಲೇಟರ್ ದೀಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಕ್ಯಾನ್ ಬಿ ಎನ್ಕರೇಜ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇನ್ ದ ಸ್ಟೇಟ್. ಸೊ ಮೊದಲು ಇವರು ಕಲ್ಟಿವೇಶನ್ ಆ್ಯಂಡ್ ಪ್ರೊಸೆಸಿಂಗ್ ಮಾಡಿ ಒಂದು ಲೆವೆಲ್ ತನಕ ನೀವು ತೊಗೊಂಬರ್ರಿ, ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ಲಾರ್ಜ್ ಕ್ವಾಂಟಿಟೀಸ್ ಒಳಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಿ, ಅದು ಆದಮೇಲೆ ನೀವು ಎಕ್ಸ್ಪೋರ್ಟಿಗೆ ಹೋಗ್ರಿ ಅಂತ ಇವ್ರು ಹೇಳಕತ್ತಾರೆ. State and central government must sponsor financial schemes, subsidies to aid capacity building in setting up production of fresh fruit. So state and central government ದವ್ರನ್ನು financial schemes-ನು ಅದ್ರ ಸಲುವಾಗಿ ಕೊಡ್ತಾರೆ. Okay, opportunities and fig and related products. As a dry fruit, fig has huge export and local market potential.
It is a diet-rich superfood according to dietitians and nutritions and dietitians ಪ್ರಕಾರ ಇದು ಡೈಟ್-ರಿಚ್ ಫುಡ್ ಐತಿ, ನ್ಯೂಟ್ರಿಷಿಯಸ್ ಐತಿ. ಡೆಫಿನೆಟ್ಲಿ ಅದು ಎಲ್ಲರಿಗೂ ಗೊತ್ತೈತಿ. ಸೊ ಎಕ್ಸ್ಪೋರ್ಟ್ ಆಮೇಲೆ ಲೋಕಲ್ ಮಾರ್ಕೆಟ್ ಒಳಗೆ ಇದ್ರ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾರೆ. ಸೊ ಆಟ್ ಪ್ರೆಸೆಂಟ್ ಕೀಪಿಂಗ್ ಕ್ವಾಲಿಟಿ ಆಫ್ ಫ್ರೆಶ್ ಫ್ರೂಟ್ಸ್ ಗ್ರೋನ್ ಇನ್ ಕರ್ನಾಟಕ ಆರ್ಂಟ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ ಕರ್ನಾಟಕ ಒಳಗೆ ಬೆಳೆಯುವಂಥ ಫಿಕ್ಸ್ಡ್ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ವಿ ಆಲ್ಸೋ ನೋ ದಟ್ ಅಂಡ್ ಅನ್ಅವೈಲಬಿಲಿಟಿ ಆಫ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇನ್ ದ ಸ್ಟೇಟ್ ಲೀಡ್ಸ್ ಟು ಫೈನಾನ್ಷಿಯಲ್ ಲಾಸಸ್ ಟು ದ ಗ್ರೋವರ್ಸ್. ಸೊ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ನು ಕಡಿಮೆ ಇರೋದ್ರಿಂದ ಇದು ಏನು ಕಲ್ಟಿವೇಟ್ ಮಾಡ್ತಿರ್ತಾರ, ಗ್ರೋ ಮಾಡ್ತಿರ್ತಾರ, ಅವ್ರಿಗೂ ಲಾಸಸ್ ಬೇರ್ ಮಾಡಬೇಕಾಗತ್ತೈತಿ. ಸೊ ಇನ್ ಅ ನಟ್ಶೆಲ್ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮ್ಗೆ ಏನು ಇದ್ರೊಳಗೆ ತಿಳಿತೈತೆ ಅಂತಂದ್ರೆ ಫಿಗ್ ಇಂಡಸ್ಟ್ರಿ ಇನ್ನೂ ಅನ್ಟ್ಯಾಪ್ಡ್ ಐತಿ. ಫಿಗ್ ಫ್ರೂಟ್ ಕಲ್ಟಿವೇಶನ್ ಆಗಲಿ ಗ್ರೋಯಿಂಗ್ ಆಗಲಿ ಇನ್ನೂ ಭಾಳ ಇದ್ರೊಳಗೆ ಬೆಳಿಬೇಕೈತಿ. ಸೊ ಈಗ ಇನಿಷಿಯಲ್ ಸ್ಟೇಜ್ ಒಳಗೆ ನೀವು ಅದ್ರೊಳಗೆ ಸ್ಟಡಿ ಮಾಡಿ ಎಂಟರ್ ಮಾಡಿದ್ರಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ನಿಮ್ಮ ಸಲುವಾಗಿ ಕಡಿಮೆ ಐತಿ, ಆದ್ರೆ ಅದು ರಿಟರ್ನ್ಸ್ ಜಾಸ್ತಿ ಅದಾವು. ಸೊ ಇನಿಷಿಯಲ್ ಫೇಸ್ ಒಳಗೆ ಯಾವಾಗ ಇನ್ನೂ ಮಾರ್ಕೆಟ್ ಡೆವಲಪ್ ಆಗಿಲ್ಲ ಅಲ್ಲಿ ಅವಾಗ ನೀವು ಎಂಟರ್ ಆದ್ರಿ ಅಂತಂದ್ರೆ ಯು ವಿಲ್ ಬಿ ದ ಫಸ್ಟ್ ಒನ್ ಟು ಗೆಟ್ ಇನ್ ಟು top list of the exporters or maybe cultivators or processors. So always try to be first in the game. Okay, as per export analysis of fig, both fresh and processed, in spite of the challenges in the sector, minute quantity of the exports from the state has fetched great rates and being appreciated for the quality. ಸೊ ಎಕ್ದಮ್ ಕಡಿಮೆ ಕ್ವಾಂಟಿಟಿ ಒಳಗೆ ಎಕ್ಸ್ಪೋರ್ಟ್ಸ್ ಆಗತ್ತವು, ಆದರೆ ಅದರ ಕ್ವಾಲಿಟಿ ಚಲೋ ಐತಿ ಅಂತ ಹೇಳಕತ್ತಾರ. ಪ್ರೆಸೆನ್ಸ್ ಆಫ್ ಒನ್ ಆರ್ ಮೋರ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಎಂಕರೇಜಸ್ ಲೋಕಲ್ ಗ್ರೋವರ್ಸ್. ಸೊ ಇಂಡಸ್ಟ್ರೀಸ್ ಒಳಗೆ ಇದ್ರೊಳಗೆ ಜಾಸ್ತಿ ನೀವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರಿ, ಪ್ರೊಸೆಸಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸೊ ಲೋಕಲ್ ಗ್ರೋವರ್ಸ್ ಏನಿರ್ತಾರ, ಫಾರ್ಮರ್ಸ್ ಏನಿರ್ತಾರ, ಅವ್ರಿಗೆ ಜಾಸ್ತಿ ಮೋಟಿವೇಶನ್ ಸಿಗ್ತೈತಿ. ಅವ್ರು ಇನ್ನೂ ಜಾಸ್ತಿ ಬೆಳೆದು ಅವ್ರು ಇನ್ನೂ ಜಾಸ್ತಿ ನಿಮಗೆ ಕ್ರಾಪ್ ಕಲ್ಟಿವೇಶನ್ ಮಾಡಿ ನಿಮಗೆ ಕೊಡ್ಬೋದು ಅಂತೇಳಿ ಇವ್ರದ್ದು ಅಂದಾಜ್. ಓಕೆ, ಸೊ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಮ್ಯಾಟ್ರಿಕ್ಸ್? ರಿಸರ್ಚ್ ಆನ್ ಬೆಸ್ಟ್ ಗ್ಲೋಬಲ್ ವೆರೈಟೀಸ್, ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಯೂನಿವರ್ಸಿಟೀಸ್ದವ್ರ ಕಡೆ ನಿಮಗೆ ಎಲ್ಲನೂ ಅದರದ್ದು ಡೀಟೇಲ್ಸ್ ಸಿಗ್ತೈತಿ. ಡೆಲಿಗೇಷನ್ ಆಫ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಟು ಟರ್ಕಿ, ಅಫ್ಘಾನಿಸ್ತಾನ್ ಆ್ಯಂಡ್ ಮಿಡಲ್ ಈಸ್ಟ್, ಇದನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಆರ್ಗನೈಸ್ ಮಾಡ್ತಿರ್ತಾರೆ ಅವಾಗವಾಗ ಡೆಲಿಗೇಷನ್ಸ್. ಸೊ ಅಲ್ಲಿ ನೀವು ಹೋಗ್ಬೋದು. ಫಾರ್ಮರ್ಸ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಆನ್ ಅವೈಲೇಬಲ್ ಅಪಾರ್ಚುನಿಟೀಸ್, ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರು ಇದನ್ನು ಆರ್ಗನೈಸ್ ಮಾಡ್ತಿರ್ತಾರೆ. Inviting exporters, entrepreneurs to investors meet for contract farming and processing industries. Horticulture department ಆಮೇಲೆ DIC-ದವರು ಇದನ್ನು ಆರ್ಗನೈಸ್ ಮಾಡ್ತಿರ್ತಾರೆ. ಸೊ ಅಲ್ಲಿನೂ ನೀವು ಹೋಗಿ ಅದ್ರ ಬಗ್ಗೆ ಮಾಹಿತಿ ನೀವು ತಿಳ್ಕೊಬೋದು. ಫಾರ್ಮರ್ಸ್ ಡೇಟಾಬೇಸ್ ಆ್ಯಂಡ್ ಅಗ್ರಿಗೇಷನ್ ಆಫ್ ದ ಪ್ರೊಡ್ಯೂಸ್ ಏನಿರ್ತೈತಿ ಅದ್ರ ಕಂಪ್ಲೀಟ್ ಅಗ್ರಿಗೇಷನ್ ಎಲ್ಲಿ ನಿಮಗೆ ಸಿಗ್ಬೋದು, ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಮೇಲೆ ರಿಲೇಟೆಡ್ FPOs ಏನದಾವ ಅಲ್ಲಿಂದ ನಿಮಗೆ ಸಿಗ್ತೈತಿ. ಪ್ರೊಸೆಸಿಂಗ್ ಟೆಕ್ನಾಲಜಿ ಆ್ಯಂಡ್ ವ್ಯಾಲ್ಯೂ ಅಡಿಷನ್ ಹ್ಯಾಂಡ್ ಹೋಲ್ಡಿಂಗ್ ಅದನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಎಕ್ಸ್ಪೋರ್ಟ್ ಟ್ರೈನಿಂಗ್ ಓರಿಯೆಂಟೇಷನ್ ಆ್ಯಂಡ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಆಫ್ ಕೋರ್ಸ್ VTPC ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ನಾವು ಮಾಡ್ತೀವಿ. ಓಕೆ, ಸೊ ರೆಗ್ಯುಲೇಟರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್. ಸೊ ಆರ್ಗನೈಸೇಷನ್ಸ್ ಇದ್ರೊಳಗೆ ಯಾವ್ಯಾವ ಲೀಡ್ ಮಾಡ್ತಿರ್ತಾವೆ, ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫುಡ್ ಇಂಡಸ್ಟ್ರೀಸ್ಗೆ ಆಲ್ ದೀಸ್ ಆರ್ಗನೈಸೇಷನ್ಸ್ ಆರ್ ರೆಲೆವೆಂಟ್. ಅಪೆಡಾ ಐತಿ, ಕೆಪೆಕ್ ಐತಿ, DGFT, ಪ್ಲಾಂಟ್ ಕ್ವಾರಂಟೈನ್, BIAL. ಸೊ ಇವ್ರ ಸರ್ವಿಸಸ್ ಏನೇನು ಕೊಡ್ತಾರೆ ಇಲ್ಲಿ ಹೇಳಾರೆ ನಿಮಗೆಲ್ಲ ಓದಿ ಹೇಳೋದು ನೆಸಸರಿ ಇಲ್ಲ. ಆ್ಯಂಡ್ ದೇರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಓವರ್ ಆಲ್ ನಮಗಿದು ಒಂದು ವಿಡಿಯೋ ನೋಡಿದ ಮೇಲೆ ಏನು ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತಂದ್ರೆ ಫಿಗ್ ಈಸ್ ಅನ್ ಅನ್ಟ್ಯಾಪ್ಡ್ ಮಾರ್ಕೆಟ್, ಫಿಗ್ ಈಸ್ ಅನ್ ಅನ್ಟ್ಯಾಪ್ಡ್ ಪ್ರಾಡಕ್ಟ್ ಫಾರ್ ಎಕ್ಸ್ಪೋರ್ಟ್ಸ್. ಸೊ ಫಿಗ್ದು ಇನ್ನೂ ಜಾಸ್ತಿ ಕಲ್ಟಿವೇಶನ್, ಗ್ರೋಯಿಂಗ್, ಪ್ರೊಡಕ್ಷನ್ ಇಂಡಿಯಾ ಒಳಗೆ ಸ್ಪೆಷಲಿ ಕರ್ನಾಟಕ ಒಳಗೆ ಆಗಬೇಕೈತಿ. ಅದು ಆದಮೇಲೆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ನು ಬೆಳಿಬೇಕು. ಅದು ಬೆಳೆದ ಮೇಲೆ ದೆನ್ ವಿ ಗೋ ಟು ಎಕ್ಸ್ಪೋರ್ಟ್ಸ್. ಸೊ ಇದ್ರೊಳಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ನಂದು ಆನೆಸ್ಟ್ ಫೀಡ್ಬ್ಯಾಕ್ ಏನಿರ್ಬೋದು ಅಂತಂದ್ರೆ ಆಲ್ರೆಡಿ ನೀವು ಫುಡ್ ಪ್ರಾಡಕ್ಟ್ಸ್ ಆಮೇಲೆ ಫ್ರೂಟ್ಸ್, ವೆಜಿಟೇಬಲ್ಸ್ ಒಳಗೆ ಡೀಲ್ ಮಾಡಕತ್ತಿದ್ರಿ ಅಂತಂದ್ರೆ ದೆನ್ ಯು ಟ್ರೈ ಟು ಫೋಕಸ್ ಆನ್ ಫಿಗ್ ಆಸ್ ವೆಲ್. ಸೊ ಫಿಗ್ ಪ್ರೊಡಕ್ಷನ್ ಒಳಗೆ ಒಂದು 10 ಎಕರೆ ಯಾರ ಕಡೆ ಇತ್ತಂತಂದ್ರೆ 1 ಎಕರೆ ಒಳಗೆ ಫಿಗ್ ಹಾಕಿ ಅದನ್ನು ಕಲ್ಟಿವೇಟ್ ಮಾಡಿ ನೋಡ್ರಿ. ಸೊ ಆ ಥರ ಮಾಡಿ ನೋಡಿದ್ಮೇಲೆ ಅದ್ರದ್ದು ಕ್ವಾಲಿಟಿ ನೀವು ಹೆಂಗೆ ಮೇಂಟೈನ್ ಮಾಡ್ಬೋದು, ಕ್ವಾಲಿಟಿ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಎಕ್ಸ್ಪೆರಿಮೆಂಟೇಷನ್ ನೀವು ಮಾಡಬೇಕಾಗ್ತೈತಿ. ಇನಿಷಿಯಲಿ ಸ್ವಲ್ಪ ನೀವು ಲಾಸ್ ಬೇರ್ ಮಾಡಬೇಕಾಗ್ತೈತಿ. ಓನ್ಲಿ ದೆನ್ ಯು ಆರ್ ಗೋಯಿಂಗ್ ಟು ರೀಚ್ ಫಸ್ಟ್ ಇನ್ ಎಕ್ಸ್ಪೋರ್ಟರ್ಸ್ ಲಿಸ್ಟ್. ಓಕೆ, ಸೊ ಮಾರ್ಕೆಟ್ ಈಗ ಇನ್ಮೇಲೆ ಬೆಳೆಯೋದೈತಿ. ಸೊ ವೈ ನಾಟ್ ಸ್ಟಾರ್ಟ್ ಡೂಯಿಂಗ್ ಇಟ್ ನಾವ್? ಓಕೆ, ದ್ಯಾಟ್ಸ್ ಇಟ್. ನಿಮಗೇನಾರ ಡೌಟ್ಸ್ ಆಮೇಲೆ ಕ್ವೆಶನ್ಸ್ ಇದ್ದು ಅಂತಂದ್ರೆ ಯು ಕ್ಯಾನ್ ಕಮೆಂಟ್ ಬಿಲೋ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಬಾಯ್.